ಏನಾದರೂ ಬಿಗ್ ಬಾಸ್ನಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ ಪಚ್ಚ ಇದನ್ನು ನಾನು ಮಾಡಬೇಕಿತ್ತು ಅಂತ ಯಾವುದಾದ್ರೂ ಒಂದು ಸಿಚುವೇಶನ್ ಆಚೆ ಬಂದಮೇಲೆ ಆ ಒಂದು ಸಿಚುವೇಶನ್ ಏನಾದರೂ ನಿಮ್ಗೆ ಅನ್ನಿಸ್ತಾ? ಆಗಿಲ್ಲ ಅಂತಂದರೆ ಅದೇ ನಾನು ಒಂದು ಕ್ಯಾಪ್ಟನ್ಸಿ ಆಗಿ ಒಂದು ಬೇರೆಯವ್ರಿಗೆ ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ನನಗೆ ತುಂಬ ಬಯಕೆ ಇತ್ತು. ಕೆಲವೊಂದು ವಿಚಾರಗಳು ಅಲ್ಲಿ ಎವಿಡೆಂಟಾಗಿ ನಾನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು 2 ದಿನಕ್ಕೆ ನನ್ನ ಕೈಯಿಂದನೇ ಕ್ಲೋಸ್ ಆಗುತ್ತೆ. ಅದೊಂದು ಸ್ವಲ್ಪ ಬೇಸರ ನನಗೆ. ದುರಾದೃಷ್ಟ ಅಂತ ಹೇಳಿದ್ರೆ ಪಾಪ ನಿಮ್ಮ ಸ್ನೇಹಿತರು ಆಪ್ತ ಮಿತ್ರರು ಪಾಪ ಅವರು ಕೂಡ ಕೊನೆವರೆಗೆ ಅದಕ್ಕೆ ವೆಯ್ಟ್ ಮಾಡಿದ್ರು. ಒಂದೇ ಒಂದು ದಿನ ಮಾತ್ರ ಅವ್ರಿಗೆ ಕ್ಯಾಪ್ಟನ್ ಬೆಡ್ರೂಮ್ ಸಿಗುತ್ತೆ, ಬಟ್ ಅವ್ರಿಗೂ ಒಂದು ವಾರ ಕಂಪ್ಲೀಟ್ ಆಗಿ ಸಿಗಲ್ಲ. ಆ ನೋವು ತಮಗಿದೆ ಅನ್ಸುತ್ತೆ ಅಣ್ಣ. ಹೌದು ನಾನು ಅವರು ಹೆಂಗೆ ಅಂತಂದರೆ ತುಂಬ ಪುಷಪ್ ಕೊಟ್ರಿ ಬೇರೆಯವ್ರಿಗೆ, ಬಟ್ ಎಲ್ಲೋ ಆ ಪುಷಪ್ ಕೊಡೋದ್ರಲ್ಲಿ ನಾವು ಹಿಂದುಳ್ಕೊಂಡಾಗ ನಮ್ಮನ್ನು ಗಿವ್ ಅಪ್ಪು ಆಡಲ್ಲ ಈ ರೀತಿ ಪದಗಳು ಬಳಸ್ತಾರೆ. ಅವ್ರು ಆಡ್ತೀನಿ ಅಂತ ಹೋಗಿ ಸೋತಿರೋವಾಗ ನಾವು ಆಡೋಕ್ಕಾದ್ರೂ ಹೋಗಿದ್ರಲ್ಲ ಅಂತ ಹೇಳ್ತಾರೆ. ಸೊ ಅದು ಕಲಿತೆ ನಾನು. ಆಪರ್ಚುನಿಟೀಸ್ ಅಂತ ಅಂದವಾಗ ಸೋತ್ರ ಪರವಾಗಿಲ್ಲ ಹೋಗಬೇಕು ಅಂತ. ಅದಾದಮೇಲೆ ಕೆಲವೊಂದು ಆಟಗಳು ನಾನೇ ಹೋಗಿ ಸೆಕೆಂಡ್ಸಲ್ಲಿ ಸೋತಿದ್ರು ಸಮರ್ಥನೆ ಮಾಡ್ಕೊಂಡಾಗ ಯಾರೂ ಮಾತಾಡಿಲ್ಲ, ಅದು ಹೇಳ್ತೀನಿ. ಅದೊಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇರ್ತಕ್ಕಂಥ ಶೋನ. ಒಳಭಾಗದಲ್ಲಿ ಒಂದು ಟಾಸ್ಕ್, ಬಹುಶಃ ಗಂಧರ್ವರು ರಾಕ್ಷಸರು ಟಾಸ್ಕ್ ಇರಬೇಕನ್ಸುತ್ತೆ. ನಡ್ಕೊಂಡು ಹೋಗ್ತಾ ಇರ್ತೀರಿ, ಸಂಗೀತ ಅವ್ರು ಒಂದು ಲುಕ್ಕು ಕೊಟ್ಟ ತಕ್ಷಣ ವಾಪಸ್ ತಿರುಗಿ ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗ್ತೀರಿ. ಭಾಳ ವೈರಲ್ ಆಗುತ್ತೆ ಅದು. ತಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಏನೋ ಮಾತಾಡೋಲ್ಲಮ್ಮ ಅಂತ ಹೇಳಿ ಒಳಗಡೆ ಹೋಗ್ತೀರಿ, ಅದು ದೊಡ್ಡ ಮಟ್ಟದ ವೈರಲ್ ಆಗುತ್ತೆ. ಯಾಕಂದರೆ ಆ ಮಹಿಳಾ ಕಂಟೆಸ್ಟೆಂಟ್ಗಳು ಅಂದಾಗ 1-2-3 ಜನ ಬಹಳ ತಮ್ಮ ಜೊತೆ ಕೊನೆಯಲ್ಲಿ ಕ್ಲೋಸ್ ಆಗಿರ್ತಾರೆ. ನಾವು ಆ ಬೆಂಕಿಯವ್ರನ್ನ ಹೊರತುಪಡಿಸಿದ್ರೆ ಇನ್ನುಳಿದಂಥವ್ರು ಕೊನೆಯಲ್ಲಿ ನಿಮಗೆ ಕ್ಲೋಸ್ ಆಗುವಂಥದ್ದು. ಟಾಸ್ಕ್ಗಳ ವಿಚಾರದಲ್ಲಿ ಆಗ್ತಾ ಇದ್ದಂಥ ಆ ಅಗ್ರೆಷನ್ಸ್ಗಳು, ಆ ಫೈಟ್ಗಳು ಹೇಗೆ? ಯಾಕಂದರೆ ವರ್ತೂರು ಸಂತೋಷ್ ಅವರು ಇಲ್ಲಿ ಬೆಳೆದು ಹೋಗಿದ್ದಂಥ ರೀತಿಯೇ ಬೇರೆ. ದನ ಕರುಗಳಿರ್ಬೋದು, ಇಲ್ಲಿನ ಸಾಮಾಜಿಕ ಕೆಲಸಗಳ ಮುಖಾಂತರ ಜನಗಳ ಜೊತೆ ಇದ್ದು ಹೋಗಿದ್ದಂಥವ್ರು ಏಕಾಏಕಿ ಒಂದು ಅಗ್ರೆಷನ್ ರೂಪದಲ್ಲಿ ಒಂದು ಆಟಕ್ಕೋಸ್ಕರ ಹೊಡೆದಾಡ್ತಾರೆ, ತಳ್ಳಾಡ್ತಾರೆ, ನೂಕಾಡ್ತಾರೆ ಅಂದಾಗ ಹೇಗಿತ್ತು? ಅಲ್ಲಿ ಒಂದೇ ಒಂದು ನನಗೆ ಕ್ಲಿಯರಾಗಿ ಗೊತ್ತಿದ್ದಿದ್ದೇನಂತಂದರೆ ಗೇಮ್ ಆಡಿಲ್ಲ ಅಂತಂದರೆ ಮನೆಗೆ ಕಳಿಸ್ತಾರೆ, ಅದೆಲ್ಲ ಸುಳ್ಳು. ಅದು ಗೇಮ್ ಅನ್ನೋದು ನಮಗೆ ಅಲ್ಲಿ ಫ್ರೀಯಾಗಿರಬಾರ್ದು ಅನ್ನೋದಕ್ಕೋಸ್ಕರ ಗೇಮೇ ಆಡಬೇಕಂತ ಒಲಿಂಪಿಕ್ಸ್ ಪ್ಲೇಯರ್ಸೇ ಇರ್ತಾಯಿದ್ರು ಒಳಗಡೆ. ಇಲ್ಲಿ ವ್ಯಕ್ತಿತ್ವದ ಪರೀಕ್ಷೆ ಅಂದಾಗ ನಾನು ಬೇಡ ಅಂದರೆ ಬೇಡ, ಬೇಕು. ಅದೇ ತಾನೇ ವ್ಯಕ್ತಿತ್ವ ಅಂತಂದರೆ. ಇದು ಮಾಡಿಬಿಟ್ರೆ ನಾನು ಇದು ಬಿಡ್ತೀನಾ, ಇದು ಆಡಿಬಿಟ್ರೆ ನಾನು ಇದು ಬಿಡ್ತೀನಾ ಅಂತ ಅಲ್ಲಿ ಸುಮಾರು ಜನ ಕೆಲವರು ಲಾಸ್ಟ್ವರೆಗೂ ಅದೇ ಮಾಡ್ಕೊಂಡು ಬಂದರು. ಮೋಸ್ಟ್ಲಿ ಕಪ್ಪಿಂದ ಯಾರ್ಯಾರು ನಾನು ಗೆಲ್ತೀನಿ ಅಂತ ಏಮ್ ಇಟ್ಕೊಂಡು ಬಂದು ಸೋತಿರೋರಿಗೆ ಯಾರ್ಯಾರು ನೋವಿದೆಯೋ ಅವರು ಇದು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ನನಗಂತೂ ಆ ಬೇಜಾರೇ ಇಲ್ಲ. ಜನಗಳ ಮನಸ್ಸು ಗೆದ್ದಿದ್ದೀನಿ, ಕೊನೆವರೆಗೂ ಗೆದ್ದಿದ್ದೀನಿ ಬಿಗ್ ಬಾಸ್.